ಭಾಳ ಬುದ್ಧಿವಂತರದ್ದು ಏನು ಹೇಳ್ತಾರೆ ರೀ, ಇಲ್ಲ ರೀ ಒಂದೇನು ಕಾಣೋ ಶಕ್ತಿ ಐತೆ ಅಂತ ಹೇಳ್ತಾರೆ. ಹೀಗಾಗಿ ಮೌಢ್ಯಗಳ ಮಧ್ಯದಲ್ಲಿ ನಾವು ಸಿಕ್ಕೊಂಡು ಬಿಟ್ಟಿದ್ದೀವಿ ಇವತ್ತಿನ ಎಜುಕೇಷನ್ದಿಂದಾಗಿ. ಇದೆಲ್ಲ ವೈಚಾರಿಕ ವೈಜ್ಞಾನಿಕ ವಿಚಾರಗಳನ್ನು ಹಂಸುವಂಥ ಶಿಕ್ಷಣ ಸಿಕ್ತಪ್ಪ ಅಂತಂದ್ರೆ ಇದಕ್ಕೆ ಅಲ್ಲದ ಅದ್ರ ಜೊತೆ ಉದ್ಯೋಗ ಸೃಷ್ಟಿ ಮಾಡೋಲ್ಲ. ಅದಕ್ಕೆ ಕೃಷಿಗೆ ಅದರಲ್ಲಿ ಮಾರ್ಕೆಟ್ ಮಾಡಿಕೊಡೋದು ರೀ. ಅದು ಪ್ರತಿಯೊಂದು ವಿಷಯಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಅದರ ಕಡೆ ಹೊತ್ತುಕೊಂಡ್ರೆ ಈ ಪ್ರಿಯಾಂಕ್ ಖರ್ಗೆ ಅವರ ಸುಮ್ಮನೆ RSS ಟೀಕಾ ಮಾಡಿದ್ರೆ ಮತ್ತೇನೋ ಮಾಡಿದ್ರೆ ಅದಕ್ಕೆ ವಿಷ ಸಂಘಟನೆ ರೀ. ಹೌದು ರೀ, ಈಗ ವಿಷ ಸಂಘಟನೆ ಬದಲಾವಣೆ ಆಗ್ತದೆ, ಎಷ್ಟೋ ವಿಷಯವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕಂತದ್ರಿ ಅದು ಅಂತ ನಾವು ತಿಳ್ಕೊಬೇಕಾಗಿದೆ. ಇವತ್ತು ಅವ್ರು ಬುದ್ಧಿವಂತರಿದ್ದಾರೆ, ಅಧಿಕಾರ ಇದ್ರೆ ಬೇಕಾದ್ ಮಾಡ್ಬೋದು ಅಂತೇಳಿ. ಅದಕ್ಕಾಗಿ ನೀವು ಅಧಿಕಾರ ಆಗಿದ್ದು ಅವ್ರು ಟೀಕಾ ಮಾಡಿದ್ರು ಹಿಡಿತಾರೋ ಅಂತಲ್ಲ, ಮುಖ್ಯವಾಗಿ ಮಾಡಬೇಕಾಗಿದ್ದು ನೀವು ಟೀಕೆ ಮಾಡಿದ್ದು ಇನ್ನೊಬ್ರಿಗೆ ಅರ್ಥ ಆಗ್ಬೇಕು, ಆ ಮಕ್ಕಳಿಗೆ ಅರ್ಥ ಆಗ್ಬೇಕು, ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಬೇಕು, ಹೊಸ ಜನಾಂಗಕ್ಕೆ ಅರ್ಥ ಆಗ್ಬೇಕು. ನಿಮ್ಮನ್ನು ನೋಡಬೇಕು, ಓದಬೇಕು, ಕೇಳಬೇಕು. ಅಂಬೇಡ್ಕರ್ನ ಓದುವಂಥ ಶಕ್ತಿ ಅವ್ರಲ್ಲಿ ಬರಬೇಕು. ಅಂಬೇಡ್ಕರ್ ಸಂವಿಧಾನ ಓದೋದು ಸುಲಭದ ಕೆಲಸ ಅಲ್ರಿ ಅನ್ನೋದನ್ನು ನೀವು ತಿಳ್ಕೋಬೇಕು. ಅಂದಾಗ ಶಿಕ್ಷಕ ಆದ್ಯತೆ ಕೊಡ್ರಿ, ಇದಕ್ಕೆ ಉತ್ತರ ಸಿಗ್ತದೆ. RSS ವಿಷಯ ಸಂಘಟನೆ ರೀ, ಹ್ಯಾಂಗೆ ರೀ, ಸುಧಾ ಆರಿಸಿಲ್ರಿ, ಅವ್ರು ಐದು ಭಗವಾನ್ ಹಿಡ್ಕೊಂಡ್ರಿ, ಎಷ್ಟು ವರ್ಷ ಮಾತಾಡೋರು ಇದನ್ನು. ಕಾಂಗ್ರೆಸ್ಸಿಗರ ಟೀಕೆ ಉತ್ತರಲ್ಲ, ನೀವು ಕ್ರಿಯಾಶೀಲರಾಗಿರಿ ಅಂತ ಹೇಳ್ತಾ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರನ್ನೂ ಅರ್ಥ ಆಗ್ತದೆ, ಅದರ ಪರಿಹಾರ ಸರಿ ಇಲ್ಲ ಅಂತ ಹೇಳ್ತಾ ನಮಗೆ ಅನಿಸಿದ ಮತ್ತೆ ನೀವು ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದು ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.